ದೇವರ ವಾಕ್ಯ ಜೀವದ ವಾಕ್ಯ. ವಿಮೋಚನಾ ಕಾಂಡ 7 ವಾಕ್ಯ 8-13. ಮೋಶೆ ಮತ್ತು ಆರೋನರ ಸಂಗಡ ಸರ್ವೇಶ್ವರ ಮಾತಾಡಿ, ಫರೋಹನು ನಿಮಗೆ, ನಾನು ನಿಮ್ಮ ಮಾತನ್ನು ನಂಬಬೇಕಾದರೆ ಮಹತ್ಕಾರ್ಯವೊಂದನ್ನು ನನ್ನ ಮುಂದೆ ಮಾಡಿ ಎಂದು ಹೇಳಿದರೆ, ಮೋಶೆ ಆರೋನನಿಗೆ, ನಿನ್ನ ಕೈಯಲ್ಲಿರುವ ಕೋಲನ್ನು ಫರೋಹನ ಮುಂದೆ ನೆಲದ ಮೇಲೆ ಬಿಸಾಡು ಎಂದು ಹೇಳಲಿ, ಅದು ಸರ್ಪವಾಗುವುದು ಎಂದು ಹೇಳಿದರು. ಮೋಶೆ ಮತ್ತು ಆರೋನರು ಫರೋಹನ ಬಳಿಗೆ ಹೋದರು. ಸರ್ವೇಶ್ವರ ತಮಗೆ ಹೇಳಿದಂತೆಯೇ ಮಾಡಿದರು. ಆರೋನನು ತನ್ನ ಕೋಲನ್ನು ಫರೋಹನ ಮತ್ತು ಅವನ ಪರಿವಾರದವರ ಮುಂದೆ ನೆಲದಲ್ಲಿ ಬಿಸಾಡಿದಾಗ ಅದು ಸರ್ಪವಾಯಿತು. ಫರೋಹನು ಈಜಿಪ್ಟ್ ದೇಶದ ವಿದ್ವಾಂಸರನ್ನು, ಮಂತ್ರಗಾರರನ್ನು ಕರೆಯಿಸಿದನು. ಆ ಮಾಟಗಾರರು ತಮ್ಮ ಮಂತ್ರತಂತ್ರಗಳಿಂದ ಅದೇ ರೀತಿಯಾಗಿ ಮಾಡಿದರು. ಅವರು ತಮ್ಮ ತಮ್ಮ ಕೋಲುಗಳನ್ನು ನೆಲಕ್ಕೆ ಬಿಸಾಡಿದರು, ಅವು ಸರ್ಪಗಳಾದವು. ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. ಸರ್ವೇಶ್ವರ ಈ ಮೊದಲೇ ಹೇಳಿದಂತೆ ಫರೋಹನ ಹೃದಯ ಕಲ್ಲಾಯಿತು, ಅವನು ಅವರ ಮಾತಿಗೆ ಕಿವಿಗೊಡದೆಯೇ ಹೋದನು. ಆಮೇನ್, ಹಾಲೆಲೂಯ. ದೇವರ ವಾಕ್ಯ ತಿಳಿಸುತ್ತದೆ, ದೇವರು ನಮಗೆ ಅವರ ಮಕ್ಕಳಾಗುವ ಹಕ್ಕನ್ನು ಕೊಟ್ಟಿದ್ದಾರೆ. ದೊರೆತನ ಮಾಡಿರಿ ಎಂದು ಹೇಳಿದ್ದಾರೆ. ಭೂಮಿಯನ್ನು ಅದರಲ್ಲಿ ಇರುವುದನ್ನು ಎಲ್ಲವನ್ನು ಅಧೀನ ಮಾಡಿದ್ದಾರೆ. ಹಲ್ಲೆಲೂಯ. ಯೇಸುವಿನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾರೆ. ಹಲ್ಲೆಲೂಯ. ನಾನು ಭೂಮಿಯ ಮೇಲೆ ದೊರೆತನ ಮಾಡುವ ಮಗಳಾಗಿದ್ದೇನೆ. ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ಮುರಿಯುವುದಕ್ಕೆ ಅಧಿಕಾರ ಕೊಟ್ಟಿದ್ದೇನೆ ಎಂದು ಯೇಸುಸ್ವಾಮಿ ಹೇಳುತ್ತಾರೆ. ಸ್ತೋತ್ರ ಅಪ್ಪ. ತಂತ್ರಮಂತ್ರಗಳಿಂದ ಹಾವುಗಳನ್ನು ಮಾಡುತ್ತಾರೆ, ಆದರೆ ಮೋಶೆ ಕಳುಹಿಸಿದ ಹಾವು ಇವರ ಹಾವುಗಳನ್ನು ನುಂಗಿಬಿಡುತ್ತದೆ. ಹಲ್ಲೆಲೂಯ. ಯಾವುದೇ ಮಾಟ, ಮಂತ್ರ, ಕಷ್ಟ, ಸಂಕಟ, ಹೋರಾಟ, ವ್ಯಾಧಿ, ಕಣ್ಣೀರು ಎಲ್ಲವನ್ನು ದೇವರ ವಾಕ್ಯ ನಮಗೆ ಉತ್ತರಿಸುತ್ತದೆ. ಎಲ್ಲ ಕೋಟೆಗಳನ್ನು ಮುರಿದು ಹಾಕುತ್ತದೆ. ಯೇಸುವಿನ ರಕ್ತ ದಹಿಸಿ ಹಾಕುತ್ತದೆ. ಹಲ್ಲೆಲೂಯ. ಯೇಸು ರಾಜನ ಮುಂದೆ ಯಾವುದೂ ನಿಲ್ಲುವುದಕ್ಕೆ ಆಗುವುದಿಲ್ಲ ಎಂದ ಮೇಲೆ ನೀನು ನಾನು ದೇವರ ವಾಕ್ಯದಲ್ಲಿ ನಮ್ಮ ಕುಟುಂಬಸ್ಥರನ್ನು ದೇವರ ವಾಕ್ಯದಲ್ಲಿ ಕಟ್ಟಿದ್ದೇವ, ಅಥವಾ ಫರೋಹ ರಾಜನ ಥರ ನಮ್ಮ ಹೃದಯವನ್ನು ಕಲ್ಲಾಗಿಸಿಕೊಂಡಿದ್ದೇವ? ಕಲ್ಲಾದ ಹೃದಯವನ್ನು ಯೇಸುಸ್ವಾಮಿ ಮೃದುವಾದ ಹೃದಯವಾಗಿ ಮಾಡಿಕೊಡುತ್ತಾರೆ. ಪ್ರೈಸ್ ದ ಲಾರ್ಡ್. ಇಂದೇ ನಿನ್ನ ಹೃದಯವನ್ನು ಯೇಸುವಿಗೆ ಅರ್ಪಿಸು, ಆಗ ನಿನ್ನ ಹೃದಯದಲ್ಲಿ ಯೇಸು ವಾಸ ಮಾಡುತ್ತಾರೆ. ಹಲ್ಲೆಲೂಯ. ಪ್ರಕಟಣಾ ಗ್ರಂಥದಿಂದ ವಾಚನ, ಅಧ್ಯಾಯ 3 ವಾಕ್ಯ 20. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ, ಆಮೇನ್. ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇರುವ ಯೇಸು ಸ್ವಾಮಿಯನ್ನು ಬರಮಾಡಿಕೊಳ್ಳದೆ ಇದ್ದೇವ. ನಮ್ಮ ಹೃದಯವನ್ನು ಫರೋಹ ರಾಜನ ಹಾಗೆ ಕಠಿಣವಾಗಿದೆಯಾ? ಯೇಸುವಿನ ಬಳಿ ಹೋಗದೆ ನಾವೆಲ್ಲಿಗೆ ಹೋಗುತ್ತಿದ್ದೇವೆ? ನಮ್ಮ ಜೀವನ ಹೇಗೆ ಹೋಗುತ್ತಿದೆ ಎಂದು ಅರಿವು ಇಲ್ಲದೆ ಬದುಕುತ್ತಿದ್ದೇವ? ಮನಸ್ಸಿಗೆ ಬಂದಂತೆ ಜೀವನ ಸಾಗಿಸುತ್ತಿದ್ದೇವ? ನಮಗೆ, ನಮ್ಮ ಕುಟುಂಬಕ್ಕೆ ಕುರುಬನಿಲ್ಲದಂತೆ ಇದ್ದೇವ? ಅತ್ತ ಇತ್ತ ತೊಳಲಾಡುತ್ತಿದ್ದೇವ? ಬೇಡ, ಎಲ್ಲವನ್ನು ಬದಿಗೊತ್ತಿ ಜೀವ ಸ್ವರೂಪನಾಗಿರುವ ಯೇಸುವಿನ ಬಳಿಗೆ ಹೋಗೋಣ. ಹಲ್ಲೆಲೂಯ. ಯೇಸುವಿಗೆ ಸಮರ್ಪಿಸೋಣ. ಯೇಸುವಿನ ಪಾದ ಸ್ಪರ್ಶ ಸಾಕು. ಜಗವೇ ಕೈಬಿಟ್ಟರು ನಮ್ಮ ಯೇಸು ರಾಜ ಕೈ ಬಿಡುವುದಿಲ್ಲ. ನಮ್ಮ ಹೃದಯದ ಯಜಮಾನ ಯೇಸುವಾಗಿದ್ದಾರೆ. ಯೇಸುವಿನ ಐಶ್ವರ್ಯದಿಂದ ಎಲ್ಲ ಕೊರತೆಗಳನ್ನು ನೀಗಿಸಲು ಶಕ್ತರಾಗಿದ್ದಾರೆ. ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇಲ್ಲ. ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇಲ್ಲ. ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇಲ್ಲ. ಆಮೇನ್, ಹಾಲೆಲೂಯ. ಆಮೇನ್, ಹಾಲೆಲೂಯ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ಅಧಿಕಾರದ ಮಕ್ಕಳಾಗಿ ಮಾಡಿದ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಸ್ತೋತ್ರ ತಂದೆ,
ಸ್ತೋತ್ರಪ್ಪ. ವಂದನೆ ದೇವ. ನೀವು ಮಾಡಿದ ಎಲ್ಲ ಉಪಕಾರಗಳಿಗೆ ಕೋಟಿ ಕೋಟಿ ವಂದನೆ. ಪರಿಶುದ್ಧನೇ, ಮಹೋನ್ನತನೇ ಸ್ತೋತ್ರ. ಆರಾಧನೆ ನಾಯಕನೇ ಸ್ತೋತ್ರ. ಆರಾಧನೆಗೆ ಯೋಗ್ಯನೇ ಸ್ತೋತ್ರ. ನಮ್ಮನ್ನು ನಿಮ್ಮ ಅಂಗೈಯಲ್ಲಿ ತಲೆಯಾಗಿ ಚಿತ್ರಿಸಿದ ದೇವನು ನೀವು. ಯೇಸುವೇ, ನಿಮಗೆ ಸ್ತೋತ್ರ. ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸಿದ ಯೇಸುವೇ ಸ್ತೋತ್ರ. ಪರಿಶುದ್ಧ ರಕ್ತದಲ್ಲಿ ತೊಳೆದು ನಿಮ್ಮ ಅಮೂಲ್ಯ ರಕ್ತದಿಂದ ಕೊಂಡುಕೊಂಡ ಯೇಸುವೇ ಸ್ತೋತ್ರ. ನಿಮ್ಮ ಮಗನಾಗಿ ನಿಮ್ಮ ಘನವಾದ ರಕ್ತದ ದಯೆ ಕೊಟ್ಟು ಯೋಗ್ಯತೆ ಪಡಿಸಿದ ಯೇಸುವೇ ಸ್ತೋತ್ರ. ನಿಮ್ಮ ರಕ್ತದ ಬಲದಲ್ಲಿ ಯಾವುದೇ ಅಶುದ್ಧವು ನನ್ನನ್ನು ಮುಟ್ಟದಂತೆ ಕೋಟೆ ಮಾಡಿದ ಯೇಸುವಿಗೆ ಸ್ತೋತ್ರ. ಮಾಟ ಮಂತ್ರ ನನ್ನನ್ನು ಮುಟ್ಟದಂತೆ ಯೇಸುವಿನ ರಕ್ತ ಬೇಲಿಯಾಗಿದೆ. ಯೇಸುವಿನ ರಕ್ತದಲ್ಲಿ ಕೊಂಡುಕೊಂಡು ಮಗಳಾಗಿ ದೇವರ ವಾಕ್ಯದಲ್ಲಿ ಜೀವಿಸುವಂತೆ ಮಹಾಕೃಪೆಗಾಗಿ ಸ್ತೋತ್ರ. ಯೋವಾನನು ಬರೆದ ಮೊದಲನೆಯ ಪತ್ರ ಅಧ್ಯಾಯ 5 ವಾಕ್ಯ 18ರಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಏಕೆಂದರೆ ದೇವರ ಪುತ್ರನ ರಕ್ಷಣೆ ಅವನಿಗಿದೆ, ಕೇಡಿಗನ ಹಿಡಿತಕ್ಕೆ ಅವನು ಸಿಗನು. ಆಮೇನ್. ಹಲ್ಲೆಲೂಯ. ದೇವರಲ್ಲಿ ಭಯಭಕ್ತಿ ಉಳ್ಳ ಮಕ್ಕಳಿಗೆ ಯಾವ ಕೊರತೆ ಇಲ್ಲ. ಆಮೇನ್. ಕೀರ್ತನೆ 15 ವಾಕ್ಯ 1-2. O Lord, who may abide in your tent, who may dwell on your holy hill? Those who walk blamelessly and do what is right, and speak the truth from their heart. Amen. Alleluia. Thank you, Jesus. Thank you, Almighty God. Thank you, power of God. Thank you, fire of God.